ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಎರಡನೆಯ ಒಂದು ಗದ್ಯ ರಾಗಿ ಮುದ್ದೆ ಅನ್ನುವಂತಹ ಒಂದು ಗದ್ಯ. ಈ ಒಂದು ಗದ್ಯವನ್ನು ರಚಿಸಿದಂತಹವರು ಡಾಕ್ಟರ್ ಬೆಸರಹಳ್ಳಿ ರಾಮಣ್ಣ ಅವರು. ಇಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಕೊಡ್ತಾ ಹೋಗ್ತೀನಿ ರಾಗಿ ಮುದ್ದೆ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ. ಹಾಗಿದ್ದರೆ ನೋಡ್ತಾ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಗ್ರಾಮದ ಅಧಿದೇವತೆ ಯಾರು ಅಂತ ಇದೆ. ಗ್ರಾಮದ ಅಧಿದೇವತೆ ನಾಗಮ್ಮ. ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಕೊಂಡವು ಅಂದರೆ ಕಣ್ಣುಗಳಲ್ಲಿ ಮುದ್ದೆಗಳ ಸಾಲು ಚಿತ್ರಗಳು ಮೂಡಿಕೊಂಡವು. ಹೋಟೆಲಿನಲ್ಲಿ ಕರಿಯ ಏನು ಕೆಲಸ ಮಾಡ್ತಾ ಇದ್ದ ಅಂದರೆ ಹೋಟೆಲಿನಲ್ಲಿ ಕರಿಯ ಕಸ ಮುಸುರೆ ಬಳಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು ಅಂದರೆ ಊರಿನ ನೀರು ಪಾತಾಳದಲ್ಲಿ ನೆಲೆ ನಿಂತಿತ್ತು. ನೀರಿಗಾಗಿ ಕರಿಯ ಏನನ್ನು ತರ್ತಾ ಇದ್ದ ಅಂದರೆ ನೀರಿಗಾಗಿ ಕರಿಯ ದೊಡ್ಡದೊಂದು ಬಾನಿಯನ್ನು ತರ್ತಾ ಇದ್ದ. ಇನ್ನು ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು ಅಂದರೆ ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಸೀಕು. ಹಾಗೆ ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ ಅಂದರೆ ರಾಗಿಗೆ ಸುಮಾರು 4,000 ವರ್ಷಗಳ ಇತಿಹಾಸವಿದೆ. ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಯಾವುದು ಅಂದರೆ ಅದು ಕಾರ್ಬೋಹೈಡ್ರೇಟ್. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿಗೆ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಅಂತಂದರೆ ಅದು 8-10 ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ. ಅಂದರೆ ಅಕ್ಕಿ ಮತ್ತು ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಎಷ್ಟು ಪೌಷ್ಟಿಕವಾಗಿದೆ. ಡಾಕ್ಟರ್ CH ಲಕ್ಷ್ಮಣ್ಣಯ್ಯನವರು ತಮ್ಮ ಪತ್ನಿಯೊಂದಿಗೆ ಹೇಳಿಕೊಂಡ ಕೊನೆಯ ಆಸೆ ಯಾವುದು ಅಂದರೆ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಅಂತ ಹೇಳ್ಬಿಟ್ಟು ಡಾಕ್ಟರ್ CH ಲಕ್ಷ್ಮಣ್ಣಯ್ಯರವರು ಕೊನೆಯ ಆಸೆಯನ್ನು ಹೇಳ್ಕೊಂಡಿರ್ತಾರೆ. ಇನ್ನು 2-3 ವಾಕ್ಯದ ಪ್ರಶ್ನೋತ್ತರಗಳು. ಲೇಖಕರು ಹಾಗೂ ಅವರ ನನ್ನ ನಾಲಿಗೆಯ ಮೇಲೆ ನೀರೂರಲು ಕಾರಣವೇನು ಅಂದರೆ ಲೇಖಕರು ಮತ್ತು ಅವರ ಅಣ್ಣ ನಾಗಮ್ಮನ ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಕುಳಿತಿದ್ದರು. ಅಲ್ಲೇ ಸಮೀಪದಲ್ಲಿ ಶ್ರಮಿಕರು ಬುತ್ತಿಯಿಂದ ಮುದ್ದೆ ಮುರಿಯುತ್ತಾ ಸಾರಿನಲ್ಲಿ ಹೊರಳಿಸುತ್ತಾ ನುಂಗ್ತಾ ಇದ್ರು. ಇದರಿಂದ ಲೇಖಕರ ಮತ್ತು ಅವರ ಅಣ್ಣನ ಬಾಯಲ್ಲಿ ನೀರೂರಿತು. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಅಂದರೆ ಕರ್ನಾಟಕದ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳಾಗಿವೆ. ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣು ಮಗಳ ಪ್ರಾರ್ಥನೆ ಯಾವುದು ಅಂದರೆ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಎಂಬುದು ಜನಪದ ಹೆಣ್ಣು ಮಗಳ ಒಂದು ಪ್ರಾರ್ಥನೆ. ಮುದ್ದೆ ಮಾಡಲು ಬೇಕಾದ ಕೌಶಲವೇನು ಅಂದರೆ ಗಂಟಾಗದಂತೆ ಬೆಡುಸಾಗದಂತೆ ಮುದ್ದೆ ಮಾಡಲು ಪಳಗಿದ ಕೈಗಳೇ ಬೇಕು. ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೆ ಕೌಶಲ ಬೇಕು. ಇನ್ನು ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು ಅಂದರೆ ದುಡಿಯುವಂತಹ ಜನಕ್ಕೆ ಗೋಡೆಗೆಸೆದರೆ ಪುಟಿಯುವಂತಹ ಗಟ್ಟಿ ಮುದ್ದೆಯೇ ಇರಬೇಕು. ಇನ್ನು ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಅಂದರೆ ರಾಗಿ ಬಾಲನ್ನು ತಟ್ಟೆಯಲ್ಲಿಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚದಲ್ಲಿ ತಿನ್ನುವ ಚೆಲುವೆಯರು, ಮುದ್ದೆಯನ್ನು ಒಮ್ಮೆಗೇ ಎತ್ತಿಕೊಂಡು ತಿನ್ನುವ ಚೆನ್ನಿಗರು, ಇವರ ದೆಸೆಯಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು. ಇನ್ನು ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯುವ ಗುಣ ಇದೆ ಅಂದರೆ ರಾಗಿಯು ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನು ನಿಯಂತ್ರಿಸುತ್ತದೆ. ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವುದರಿಂದ ರಾಗಿ ದೇಹಕ್ಕೆ ತಂಪು. ರಾಗಿಯಲ್ಲಿ ಹೃದಯದ ಬೇನೆ ಮತ್ತು ಕ್ಯಾನ್ಸರ್ ತಡೆಗಟ್ಟುವಂತಹ ಗುಣಗಳಿವೆ. ಇನ್ನು ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು ಅಂದರೆ ಕೋಮಲಾಂಗಿಯರಿಗೆ ಮುದ್ದೆಯು ಮೈಬಣ್ಣವನ್ನು ಕಂದಿಸುತ್ತದೆ ಎಂಬಂತಹ ಒಂದು ಹೆದರಿಕೆ. ಇನ್ನು ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸುವಂಥದ್ದು. ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅನ್ನುವಂಥದ್ದು ಈ ವಾಕ್ಯವನ್ನು ಚಾಹಾರ್ ರಘುನಾಥ್ರವರು ಬರೆದಿರುವಂತಹ ರಾಗಿ ಮುದ್ದೆ ಎಂಬ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕರು ರಾಗಿ ಮುದ್ದೆಯ ಕುರಿತಾದ ತಮ್ಮ ವಿಶೇಷ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಹಳ್ಳಿಗಾಡಿನ ಜನ ಪೌಷ್ಟಿಕ ಆಹಾರವಾದ ರಾಗಿ ಮುದ್ದೆಯನ್ನು ಬಹಳ ಸೊಗಸಾಗಿ ಸವಿತಾರೆ. ಹೊಲದ ಬದಿಯ ಬೃಹತ್ ಮರದ ನೆರಳಲ್ಲಿ ತಂದ ಬುತ್ತಿಯನ್ನು ಬಿಚ್ಚಿ ತಂದ ರಾಗಿ ಮುದ್ದೆಯನ್ನು ಅದುಮುತ್ತಾ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಬದಲಿಸಿ ಸಾರನ್ನೋ ಗುಜ್ಜನ್ನು ಬಳಸಿಕೊಂಡು ನುಂಗುವ ಆ ಕ್ಷಣದಲ್ಲಿ ಒಂದು ಮುದ್ದೆ ಖಾಲಿಯಾಗುತ್ತಿದ್ದಂತೆ ಇನ್ನೊಂದು ಮುದ್ದೆ ಪ್ರತ್ಯಕ್ಷ ಎನ್ನುವಾಗ ಈ ಮೇಲಿನ ಮಾತನ್ನು ಬಳಸ್ತಾರೆ. ಇನ್ನು
ಎರಡನೆಯದು, ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದದ್ದು ದಾರದಷ್ಟೇ ದಪ್ಪದ ನೀರು ಅನ್ನುವಂತಹದ್ದು ಈ ಒಂದು ವಾಕ್ಯದ ಒಂದು ಸಂದರ್ಭವನ್ನು ನೋಡೋದಾದರೆ, ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡ ಕರಿಯನ ಬಗ್ಗೆ ವಿವರಿಸ್ತಾ ಅವರ ನೀರು ಪಾತಾಳದಲ್ಲಿ ಸೇರಿಕೊಂಡ ಸಂದರ್ಭವನ್ನು ಮೆಲುಕಿಸುವ ಮಾತು ಇದಾಗಿದೆ. ಲೇಖಕರು ಮುದ್ದೆಗೆ ಸಂಬಂಧಿಸಿದ ವಿಚಾರಗಳನ್ನು ಮೆಲುಕು ಹಾಕಿಸುತ್ತಿದ್ದ ಸಂದರ್ಭ ಅವರದ ಬಾಲ್ಯದ ನೆನಪಿನಲ್ಲಿ ಮುದ್ದೆಯ ಹಾಗೆ ಇರುವ ಕರಿಯನ ಬಗ್ಗೆ ನೆನಪಿಸಿಕೊಳ್ಳುತ್ತಾರೆ. ಈತ ಹೋಟೆಲೊಂದರಲ್ಲಿ ಕಸಮುಸುರೆ ಬಳಿಯುತ್ತಿದ್ದ. ಇವನು ಹೊಂದಿರುವಂತಹ ಬಣ್ಣದ ಕಾರಣಕ್ಕಾಗಿ ಕರಿಯ ಎನ್ನುವ ಹೆಸರನ್ನು ಹೊಂದಿದ್ದ. ಹಾಗೂ ಅಷ್ಟೇ ಬಲಭೀಮನಾದ ಈತ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರ್ತಾ ಇದ್ದ. ಪಾತಾಳದಲ್ಲಿ ನೀರು ನೆಲೆ ನಿಂತ ಊರು ನಮ್ಮದಾಗಿತ್ತು. ಬಲಭೀಮನಾದ ಕರಿಯ ಬೋರ್ವೆಲ್ಲನ್ನು ಎಷ್ಟೇ ಜಗ್ಗಿದ್ರೂ ಸಿಗುವ ನೀರು ಬರೀ ದಾರದಷ್ಟು ದಪ್ಪ ಎನ್ನುವಾಗ ಈ ಮಾತನ್ನು ಉದಾಹರಿಸ್ತಾರೆ. ಇನ್ನು ಸೀಕನ್ನು ಚಪ್ಪರಿಸಿದ ರುಚಿಯನ್ನು ಇನ್ನೂ ನಾಲಿಗೆಯಲ್ಲಿದೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಲೇಖಕರು ಇಲ್ಲಿ ರಾಗಿ ಮುದ್ದೆ ಮಾಡಿದ ನಂತರ ಉಳಿಯುವ ಸೀಕು ಅದು ಬಹಳ ರುಚಿಕರ ಎನ್ನುವಾಗ ಈ ಮಾತು ಮೂಡಿ ಬಂದಿರುವಂತಹದ್ದನ್ನು ನೋಡ್ಬೋದು. ಹಳ್ಳಿಯ ಪರಿಸರದಲ್ಲಿ ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತದೆ. ಅದನ್ನು ಸೀಕುಬಾಕು ಅಂತ ಹೇಳಿಬಿಟ್ಟು ಕರೀತಾರೆ. ಇದು ಬಹಳ ರುಚಿಕರವಾಗಿದ್ದು ಒಣಗಿದ ಸೀಕು ಕುರುಂ ಹಪ್ಪಳದಂತೆ ಸ್ವಾದಿಷ್ಟವಾಗಿರ್ತಾ ಇತ್ತು. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯ ಮೇಲಿದೆ. ಅದು ಬಡ ಮಕ್ಕಳ ಚಾಕ್ಲೇಟ್ ಎನ್ನುತ್ತಾರೆ ಲೇಖಕರು. ಈ ಮೇಲಿನ ವಾಕ್ಯವನ್ನು ಪುಷ್ಟೀಕರಿಸುವಂತಿದೆ. ಇನ್ನು ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಬೇಕು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಲೇಖಕರು ರಾಗಿ ಮುದ್ದೆಯಲ್ಲಿರುವ ಕಲಾತ್ಮಕತೆಯನ್ನು ಕುರಿತಾಗಿ ಹೇಳುವ, ಅದನ್ನು ಮಾಡುವಲ್ಲಿ ಬೇಕಾದ ಅನುಭವದ ಕೈ ಕುರಿತಾಗಿ ಹೇಳುವಂತಹ ಸಂದರ್ಭವಿದು. ರಾಗಿ ಮುದ್ದೆಯ ಗೋಳಾಕಾರದ ಬಗ್ಗೆ ವಿವರಿಸುತ್ತಾ ಇದರ ಹಿಂದೆ ಬ್ರಹ್ಮಾಂಡದ ತತ್ವವಿದೆಯಾ ಎನ್ನುವುದು ಪ್ರಶ್ನಿಸಿದ ಲೇಖಕರು, ಏನಿಲ್ಲದಿದ್ದರೂ ಒಂದು ಕಲಾತ್ಮಕತೆಯಂತೂ ಇದ್ದೇ ಇದೆ ಎನ್ನುತ್ತಾರೆ. ಮುದ್ದೆಯನ್ನು ಕೈಬದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕುಶಲತೆಯ ಅಗತ್ಯವಿರುವುದು ಅಂತ ಹೇಳ್ತಾರೆ. ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲು ಪಳಗಿದ ಕೈಗಳೇ ಆಗಬೇಕು ಎಂದು ವಿವರಿಸಿದ್ದಾರೆ. ಇನ್ನು ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು ಅಂದರೆ, ಈಗಾಗಲೇ ಮುಗಿದೋಗಿರುವಂತಹ ಒಂದು ಜೀವನ ಶೈಲಿಯ ಒಂದು ಮೆಲುಕನ್ನು ನೋಡೋದಾದರೆ ಸಂದರ್ಭವನ್ನು ನೀಡ್ತಾರೆ. ಲೇಖಕರ ತಾತನ ಕಾಲದ ಅವಿಭಕ್ತ ಕುಟುಂಬದಲ್ಲಿ ರಾಗಿ ಮುದ್ದೆ ಮಾಡುವ ವಿಧಾನದ ಕುರಿತಾಗಿ ಹೇಳುವಂತಹ ಸಂದರ್ಭ ಇದು. ರಾಗಿ ಮುದ್ದೆ ತಯಾರಿಸುವುದು ಮೇಲ್ನೋಟಕ್ಕೆ ಸುಲಭವಾಗಿ ಕಾಣ್ಬೋದು, ಆದರೆ ಅದು ಸುಲಭದ ಕೆಲಸವಲ್ಲ. ತಾತನ ದೊಡ್ಡಿಯಂತೆ ಮನೆಯಲ್ಲಿ 10 ಮಂದಿಗೆ ದೊಡ್ಡ ಬಾಣಿಯಲ್ಲಿ ಮುದ್ದೆ ಮಾಡ್ತಾ ಇದ್ದ ದಿನಗಳ ಕಥೆಯನ್ನು ಲೇಖಕರು ನೆನಪಿಸ್ಕೊಳ್ತಾರೆ. ದೇಹದ ಶಕ್ತಿಯನ್ನು ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತೊಳಸುವುದು ಬಲು ಕಷ್ಟದ ಕೆಲಸ. ದೇಹದ ಶಕ್ತಿಯನ್ನೆಲ್ಲ ಹಾಕಿ ಮುದ್ದೆಯನ್ನು ಮಾಡಲು ಹೋದರೆ ಕೆಲವೊಮ್ಮೆ ಶಕ್ತಿ ಹೆಚ್ಚಾಗಿ ಮಡಕೆ ಹಳತಾಗಿಯೋ ಮುದ್ದೆಯ ಹೆಸರು ಒಲೆಯ ಪಾಲಾಗ್ತಾ ಇತ್ತು. ಹಿಟ್ಟನ್ನು ಮಾಡುವ ಕೋಲಿನಲ್ಲಿ ಮಗಳನ್ನು ಓಡಿಸಿಕೊಂಡು ಹೋಗುವ ನೆಪವನ್ನು ಲೇಖಕರು ಮಾಡಿಕೊಳ್ತಾರೆ. ಅದನ್ನು ಈ ಮೇಲಿನ ವಾಕ್ಯದ ಮೂಲಕ ವಿವರಿಸ್ತಾರೆ. ಇನ್ನು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ಅನ್ನುವಂಥದ್ದು ಸಂದರ್ಭವನ್ನು ನೋಡೋದಾದರೆ, ರಾಗಿ ಮುದ್ದೆಯ ಕುರಿತಾಗಿ ಜರ್ಮನಿಯ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಸಂದರ್ಭದಲ್ಲಿ ನಡೆದಂತಹ ಸ್ವಾರಸ್ಯಕರ ಸಂಗತಿಯನ್ನು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. 2006ನೇ ಇಸವಿಯಲ್ಲಿ ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೀತಾ ಇತ್ತು. ಆ ವೇಳೆಯಲ್ಲಿ ಕಚೇರಿ ಕ್ಯಾಂಟೀನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯವನ್ನು ಜಾರಿಗೆ ತಂದಿದ್ದರಂತೆ. ಅಲ್ಲಿ ರಾಗಿ ಬಾಲನ್ನು ತಟ್ಟೆಯಲ್ಲಿಟ್ಕೊಂಡು ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ತಮ್ಮ ತುಟಿಯ ಬಣ್ಣ ಹಾಳಾಗದ ಹಾಗೆ ತಿಂತಾಯಿದ್ರು. ಇನ್ನು ಕೆಲವು ಚೆನ್ನಿಗರು ಇಡೀ ಮುದ್ದೆಯನ್ನೇ ಎತ್ತಿ ಕಚ್ಚಿ ತಿನ್ನುವ ಪರಿಯನ್ನು ಲೇಖಕರು ವಿವರಿಸ್ತಾ ನೆನಪಿಸ್ಕೊಳ್ತಾರೆ. ಅದು ಪದಗಳಿಗೆ ನಿಲುಕದ ರಸಾನುಭವ.
ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ರಾಗಿ ಮುದ್ದೆಯ ಬೇರೆ ಬೇರೆ ಪದಾರ್ಥಗಳೊಂದಿಗೆ ಹೊಂದಿಕೊಳ್ತದೆ ಎನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ರಾಗಿ ಮುದ್ದೆಯನ್ನು ಯಾವುದರ ಜೊತೆ ಬೇಕಾದರೂ ಸವಿಬಹುದು. ಮುದ್ದೆ ಸೊಪ್ಪಿನ ಸಾರಿನ ಜೊತೆ ತಿನ್ನಲು ರುಚಿಕರವಾದರೂ ಯಾವುದೇ ಸಾರಿಗೂ ಹೊಂದಿಕೊಳ್ಳುವ ಗುಣ ಮುದ್ದೆಯದ್ದೆಂದು ಲೇಖಕರು ವಿವರಿಸ್ತಾರೆ. ಕಿವುಚಿತ್ ಸಾರು, ಕೋಳಿ ಸಾರು, ಮೊಳಕೆಯೊಡೆದ ಹುರುಳಿಕಾಳು ಸಾರು, ಹಿತಕವರೆ, ಗೊಜ್ಜು, ಚಟ್ನಿ ಎಲ್ಲದರೊಂದಿಗೂ ಅನುರೂಪವಾಗುವ ಮುದ್ದೆಯನ್ನು ನೀರು ಮಜ್ಜಿಗೆಯೊಂದಿಗೆ ಕದರಿ ಕುಡಿಯುವ ಸುಖ, ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು ಅಂತ ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಇನ್ನು ನನ್ನ ದೇಹದ ಮೇಲೆ ಒಂದಿಷ್ಟು ಮುಷ್ಟಿ ರಾಗಿ ಸುರಿಯಿರಿ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ರಾಗಿ ಲಕ್ಷ್ಮಣ್ಣಯ್ಯ ಎಂದೇ ಪ್ರಸಿದ್ಧರಾಗಿದ್ದಂತಹ ಡಾಕ್ಟರ್ CH ಲಕ್ಷ್ಮಣ್ಣಯ್ಯನವರ ರಾಗಿ ಮೋಹವನ್ನು ನೆನಪಿಸಿಕೊಳ್ಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳ್ತಾರೆ. ಇನ್ನು ವಿವರಣೆಯನ್ನು ನೋಡೋದಾದರೆ, ರಾಗಿ ಲಕ್ಷ್ಮಣ್ಣಯ್ಯ ಎಂದೇ ಪ್ರಸಿದ್ಧರಾಗಿದ್ದಂತಹ CH ಲಕ್ಷ್ಮಣ್ಣಯ್ಯವರು ಹೊಸ ತಳಿಯ ರಾಗಿ ಸಂಶೋಧನೆಯ ಮೂಲಕ ಎಲ್ಲ ಋತುವಿನಲ್ಲಿ ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದವರು. ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದರು. ಇಂತಹ ಮಹಾನ್ ರಾಗಿ ಪ್ರೇಮಿಯಾದ ಲಕ್ಷ್ಮಣ್ಣಯ್ಯನವರು ಸಾಯುವಾಗ ಹೆಂಡತಿಯ ಬಳಿ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ತಮ್ಮ ಕೊನೆಯ ಆಸೆಯನ್ನು ವ್ಯಕ್ತಪಡಿಸಿದರು. ಅವರ ಮಾತನ್ನು ಲೇಖಕರು ಇಲ್ಲಿ ನೆನಪಿಸ್ತಾರೆ. ಇನ್ನು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂತಹದ್ದು. ಹಳ್ಳಿಯ ಜನ ಕೈಯಲ್ಲೇ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿ ಅಂತ ಕೇಳಿದರೆ, ಹೊಲದ ಬದಿಯಲ್ಲಿ ಬೃಹತ್ ಮರ, ಆ ಮರದ ನೆರಳಲ್ಲಿ ಹೊಲದ ಹೊಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯನ್ನು ಅದುಮುತ್ತಾ ಇಡೀ ಮುದ್ದೆಯನ್ನು ಬಟ್ಟಲಾಕಾರಕ್ಕೆ ಬದಲಾಯಿಸ್ತಾರೆ. ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಸ್ಕೊಂಡು ಎಡ ಅಂಗೈಯ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಇದು ಹಳ್ಳಿಯ ಜನರ ಬದುಕಾಗಿದೆ. ಎರಡನೆಯದು, ಕರಿಯನ ಜೀವನ ಹೇಗಿತ್ತು ಅಂದರೆ, ಜನರು ಆತನನ್ನು ಕಾಣುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ. ಉತ್ತರ, ಲೇಖಕರಿಗೆ ಬಾಲ್ಯದ ನೆನಪಿನಲ್ಲಿ ಅಚ್ಚೊತ್ತಿರುವ ವ್ಯಕ್ತಿ ಎಂದರೆ ಕರಿಯ. ಲೇಖಕರ ಅಪ್ಪ ಮೇಷ್ಟ್ರಾಗಿದ್ದ ದಿನಗಳವು. ಊರಿನ ಹೋಟೆಲೊಂದರಲ್ಲಿ ಕರಿಯ ಕಸ ಮುಸುರೆ ಬಳಿಯುತ್ತಾ ಇದ್ದ. ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆಯೇ ಕಾಣ್ತಾ ಇದ್ದ. ಲೇಖಕರ ಪಾಲಿಗವನು ಆಶ್ಚರ್ಯದ ವಸ್ತುವಾಗಿದ್ದ. ಅವನು ನೋಡಲಿಕ್ಕೆ ಕಪ್ಪಗಿದ್ದುದರಿಂದ ಕರಿಯ ಎನ್ನುತ್ತಿದ್ದರು. ಈ ಬಲಭೀಮ ಲೇಖಕರ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರ್ತಾ ಇದ್ದ. ನೀರು ಪಾತಾಳದಲ್ಲಿ ನೆಲೆ ನಿಂತ ಊರದು. ಎಷ್ಟು ಜೋರಾಗಿ ಜಗ್ಗಿದ್ರೂ ದಾರದಷ್ಟೇ ನೀರು ಬರ್ತಾಯಿತ್ತು. ಅಲ್ಲಿನ ಜನರೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ತಾಮ್ರದ ಕೊಡಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾನಿಯನ್ನು ತರ್ತಾ ಇದ್ದ. ಅವನು ಬೋರ್ವೆಲ್ಲನ್ನು ಜಗ್ಗಿದ್ರೆ ಅದು ಡಬ ಅಂತ ಹೇಳ್ಬಿಟ್ಟು ಸದ್ದು ಮಾಡ್ತಾಯಿತ್ತು. ಇನ್ನು ಮಣ್ಣಿನ ಅರವಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲೆ ಇರಿಸ್ಕೊಂಡು ಸಾಗುವ ಕರಿಯನನ್ನು ನೋಡಿದರೆ 2 ದೊಡ್ಡ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸ ಆಗ್ತಾಯಿತ್ತು. ಇನ್ನು ರಾಗಿ ಮುದ್ದೆ ಕುರಿತು ಇರುವಂತಹ 16 ಮೆಚ್ಚುಗೆಯ ನಂಬಿಕೆಗಳ ಮಾತುಗಳಾವುವು ಅಂತ ಇದೆ. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕ, ರೋಗ ನಿರೋಧಕ, ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತದೆ, ಪ್ರತಾಮ್ಲೀಯ ಗುಣ ಹೊಂದಿರುವುದರಿಂದಾಗಿ ತಿನಿಸು ದೇಹಕ್ಕೆ ತಂಪು. ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ರಾಗಿ ಹಸುಳೆಗಳಿಗೆ ಪೌಷ್ಟಿಕಾಹಾರ. ರಾಗಿ ಹಿಟ್ಟಿನಲ್ಲಿ ಸೂಪ್ ಹೀರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸುತ್ತಾರೆ. ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡ್ತದೆ. ಇನ್ನು ರಾಗಿ ಮುದ್ದೆ ಕುರಿತು
ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಎಂತಹ ರಸಾನುಭವವನ್ನು ಸೃಷ್ಟಿಸುತ್ತವೆ ವಿವರಿಸಿ ಅಂತ ಇದೆ. ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ. ಹಾಗೆ ನೋಡಿದರೆ ಮುದ್ದೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣ ಇದೆ. ಕಿವುಚಿತ್ ಸಾರು, ಸೊಪ್ಪು ಸಾರು, ಈತಕವರೆ, ಮೊಳಕೆ ಹೊಡೆದ ಹುರುಳಿಕಾಳು ಸಾರು ಹೀಗೆ ಎಲ್ಲರೊಂದಿಗೂ ರಾಗಿ ಮುದ್ದೆ ಅನುರೂಪ ಜೋಡಿಯಾಗಬಲ್ಲದು. ಕೊನೆಗೆ ನೀರು ಮಜ್ಜಿಗೆಯಾದರೂ ಸಾಕು. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ. ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದು ಪದಗಳಿಗೆ ನಿಲುಕದ ರಸಾನುಭವ. ಇನ್ನು 5ನೇಯದು, ಡಾಕ್ಟರ್ CH ಲಕ್ಷ್ಮಣಯ್ಯನವರು ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿ ಅಂತ ಕೇಳಿದರೆ, ಡಾಕ್ಟರ್ CH ಲಕ್ಷ್ಮಣಯ್ಯನವರು ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದು ಹೆಸರುವಾಸಿಯಾಗಿದ್ದರು. ರಾಗಿ ಸಂಶೋಧನೆ ಕೈಗೊಂಡ ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಗೆ ತೊಡಗಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡು ಅದ್ಭುತ ಯಶಸ್ಸು ಪಡೆದರು. ಅದೇ ಕರ್ನಾಟಕದ ರಾಗಿ ಕ್ರಾಂತಿ. ವರ್ಷದ ಎಲ್ಲ ಅವಧಿಯಲ್ಲಿಯೂ ಬೆಳೆಯಬಹುದಾದಂತಹ ಕಡಿಮೆ ಅವಧಿ, ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಅನಾರೋಗ್ಯ ಪೀಡಿತವಾದ ಸಂದರ್ಭದಲ್ಲೂ ಲಕ್ಷ್ಮಣಯ್ಯನವರು ರಾಗಿಯ ಧಾನ್ಯವನ್ನು ಮರೆಯಲಿಲ್ಲ. ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಬಳಪಡುವಂತಹ ಸಮಯದಲ್ಲಿ ಅದರಿಂದ ಚೇತರಿಸಿಕೊಂಡು ಪುನಃ ರಾಗಿ ಸಂಶೋಧನೆಯನ್ನು ಮುಂದುವರಿಸುವಂತಾದರೆ ಮಾತ್ರ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಅಂತ ವೈದ್ಯರ ಬಳಿ ಹೇಳಿದ್ದರಂತೆ. ದುರಾದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಸೆಯಾಗಿತ್ತು. ಇಷ್ಟು ರಾಗಿ ಮುದ್ದೆ ಅನ್ನುವಂತಹ ಗದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರವಾಗಿತ್ತು. ಮುಂದಿನ ಪದ್ಯ ಅಥವಾ ಗದ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.